ಗೈಸ್ ನನ್ನ ಮೊಬೈಲ್ಗೆ ಸೊ ಬ್ಯಾಕ್ ಕವರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ತೊಗೊಂಡ್ಬಿಟ್ಟು ಹೋಗೋಣ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ನೋಡ್ತಾ ಇದ್ದಿದ್ದು ಕ್ಯಾಮ್ರಾ ಕ್ಲೋಸ್ ಆಗೋಂಥದ್ದು. ಸೊ ಇಲ್ಲಿ ನೋಡೋಣ ಯಾವ ಥರ ಇದೆ ನೋಡೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನ ಈವ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಮೊಬೈಲ್ದು ನಾನು ಬ್ಯಾಕ್ ಕವರ್ ಹಾಕ್ಸ್ಕೊಂಡು SP ರೋಡಲ್ಲಿ ಹಾಕ್ಸ್ಕೊಂಡು ರಿಟರ್ನ್ ಇವಾಗ ನನಗೆ ಇಲ್ಲಿ ಕೆಲಸ ಇತ್ತು ಅಂತ ಬಂದವು. ಅದೇ ನಿನ್ನೆ ವೀಡಿಯೋದಲ್ಲಿ ನೋಡಿದ್ರಲ್ವ. ಸೊ ಮದುವೆದು ಏನು ಐಟಮ್ಸ್ ಇತ್ತು ಅದೆಲ್ಲ ತೊಗೊಳಕ್ಕಂತ ಬಂದಿರೋದು. ಸೊ ನನಗೆ ಪರ್ಸ್ನಲಿ ನಾನೊಂದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಪರ್ಚೇಸಿಂಗ್ ಇತ್ತು. ಸೊ ಹಾಗಾಗಿ ನಾನು ಕೂಡ ತೊಗೋಬೇಕು. ಬನ್ನಿ ನಾನು ಏನು ತೊಗೊಳ್ತೀನಿ ಅಂತ ಬ್ಲೌಸ್ ಪೀಸ್ ತೊಗೋಬೇಕು. ಸೊ ಇಲ್ಲಿ ಕೇಳೋಣ ಬನ್ನಿ. ಬ್ಲೌಸ್ ಪೀಸಸ್ ಮುಂದೆ ಹೋಗೋಣ. ಎಲ್ಲ ಅವೇ ಇದ್ದಾವೆ ಅನಿಸುತ್ತೆ, ಸಿಲ್ಕಿ ಅಂತ. ಒಮ್ಮೆ ನಾವು ಇಲ್ಲಿ ಸೀರೆ ತೊಗೊಂಡಿದ್ವಿ, ನೆನಪಿದೆನಾ? ಲುಕಿಂಗ್ ಸೋ ಪ್ರಿಟಿ. ಬಾಯ್ ಬಾಯ್. ವೆಲ್ವೆಟ್ ಇದೆ ನೋಡಿಲಿ ಬಟ್ಟೆ. ವೆಲ್ವೆಟ್ ಇದನ್ನು ಕೊಡಾಕ 1 ಮೀಟರ್ ಇದೆ. 1 ಮೀಟರು ಇದೆಲ್ಲ ಫುಲ್ 1 ಮೀಟರೇ ಇರೋದು. ಚೆನ್ನಾಗಿದೆ ಇದು. ಬಟ್ ಇದು ಕೊಡಕ್ಕೆ ಬರಲ್ವಂತೆ. ಬಟ್ಟೆ ಥರ ಇರೋದು ನಾನು ತೊಗೊಳ್ತಾ ಇರೋದು. ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೆ ಗಾಯ್ಸ್ ನಾನು ಈ ಥರದ್ದೇ ಮೊಬೈಲ್ ಪೀಸು. ಬಟ್ ಇದನ್ನು ಆ್ಯಕ್ಚುಲಿ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಸರಿ ನಾನು ಈ ಥರ ತೊಗೊಳ್ತಾ ಇರೋದು. ಮದುವೆ ಟೈಮಲ್ಲಿ ಆ್ಯಕ್ಚುಲಿ ತೊಗೊಂಡಿದ್ದು. ಸೊ ಇವಾಗ ಹೆಂಗೂ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಅದನ್ನು ತೊಗೊಳ್ತಾ ಇರೋದು. ನನಗೆ ಗೈಸ್ ತೊಗೊಳ್ಳಿಲ್ಲ ಆ್ಯಕ್ಚುಲಿ. ಇವಾಗ ಹೋಗ್ಬಿಟ್ಟು ಅಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಹೋಗ್ಬಿಟ್ಟು ಅಲ್ಲಿ ಅವ್ರದ್ದು ಏನು ತೊಗೊಂಡಿದ್ದಾರೆ ಏನು ಎಲ್ಲ ನೋಡಿಬಿಟ್ಟು ನೆಕ್ಸ್ಟು ರಿಟರ್ನ್ ಮತ್ತೆ ಬಂದು ನಾವು ತೊಗೊಳ್ತೀವಿ. ಓಕೆ, ತುಂಬ ಟೈಮ್ ಆಯಿತು ಗೈಸ್. ಇವತ್ತು ಟೈಮ್ ಆದಮೇಲೆ ಇವತ್ತು ಹಾಫ್ ಡೇ ಆಫೀಸ್ ಮುಗಿಸ್ಕೊಂಡು ಬಂದಿರೋದು. ಇವತ್ತು ಏನು ಗೊತ್ತಾ, ಇವತ್ತು ವೆಡ್ನೆಸ್ಡೇ. ಇವತ್ತು ಎಷ್ಟು ರಶ್ಶು ಅಂತ ಅಂದರೆ ಯಾಕೆ ಇಷ್ಟೊಂದು ರಶ್ಶು ಅಂತ ಗೊತ್ತಿಲ್ಲ. ಬಟ್ ಫುಲ್ ರಶ್ಶು. ಸ್ಯಾಟರ್ಡೆ ಸಂಡೇ ಬಂದಾಗ ಹೆಂಗೆ ರಶ್ ಇರುತ್ತೋ ಹಂಗೆ ರಶ್ ಇದೆ ಗೈಸ್, ಲಿಟ್ರಲಿ. ತಿರ್ಗ್ಸೋಣ ಕಡೆ, ಈ ಕಡೆ ತಿರ್ಗಾ. ಏನೋ ನೋಡ್ತಾನ. ಎಷ್ಟಿದೆ ಅಂತ ಹೇಳಿದ್ನಲ್ಲ ನೋಡಿ. ನೆಕ್ಸ್ಟ್ ಲೆವೆಲ್ ರಶ್ಶು. ಸ್ಯಾಟರ್ಡೆ ಸಂಡೇ ಥರನೇ ಇದೆ ಅಲ್ಲನಾ ರಶ್ ಪೂರ್ತಿ. ಆಲ್ಸೋ ಇವಾಗ ಶೇರ್ವಾನಿ ಆ್ಯಂಡ್ ಲೆಹೆಂಗಾ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೂರಜ್ ಶೇರ್ವಾನಿ ಆ್ಯಂಡ್ ಲೆಹೆಂಗಾ. ಲೆಹೆಂಗಾ ಕೊಡ್ಸು. ಮದುವೆ ದರ್ಶನ್ ಕೊಡು. ನಾನು ಕೇಳಲ್ಲ. ಲೆಹಂಗಾ ಕೊಡ್ಸೋದು ದರ್ಶನ್ ಮದುವೆ. ನಿಮ್ಮನ್ನು ಕೇಳು ಅಂತ ಈಗ ನೀವು ನೈಟ್ಗೆ ಹಾಕಿದ್ರೆ ನೀನು ಬೆಳಗ್ಗೆ ಹಾಕೋ, ಮ್ಯಾಚ್ ಆಗುತ್ತೆ. ಇಲ್ಲ ಅವ್ನು ಬೆಳಗ್ಗೆ ಹಾಕಂತಾರೆ ಅಂದ್ರೆ ನೀನೇ ನೈಟ್ ಹಾಕೊಂಬಿಡು.
ನಾನು ದರ್ಶನ ಹಾಕ್ಯಂತೀನಿ. ಡ್ರೆಸ್ಸು ಸೂಟ್ ಅದು ನಿಮ್ಮವ ಆಯ್ಕೆ ಮಾಡ್ರಿ ನೀವು ಜೋಡಿ ಸಮೇತ. ನಿಮ್ದೊಂದು ಈಗ ನಿಮ್ಮ ವೆಡ್ಡಿಂಗ್ ನಿಮ್ದೊಂದು ನಾನಂತೂ ಪಕ್ಕಾ ಸೂಟ್ ಹರೀಶಂದೊಂದು ಬ್ಯಾಚ್ ಮತ್ತೆ ಇನ್ಯಾರ್ದಿದೆ ಈಗ ನಿಮ್ಮ ಮದ್ವೆಗೆ ಅಂತಾನೆ ನಾನು ಮದ್ವೆ ಗೌನ್ ಎತ್ತಿಟ್ಟಿದ್ದೀನಿ. ಎಲ್ಲಿ ಇನ್ನೊಂದು ತಗೊಳ್ರಿ. ಇದು ಏನಾಗುತ್ತೆ ಗೊತ್ತಾ, ಸ್ಟಿಚಿಂಗ್ ಅಂತ ಕಂಪ್ಲೀಟ್ ಆಗಿ ಕೊಡಕ್ಕೆ ಹೋದ್ರೆ ಮತ್ತೆ ಅದಕ್ಕೆ 2000 ಗುಂಪು ಘರ್ಷಣೆನಾ. 1 2 3 ಹೇಳು ಓಡಾಬಿಡೋದು. ನಾವೆಲ್ಲ ಓಡಾಡ್ತೀವಿ, ಅವಳಿಗೆ ಕಷ್ಟ. ಹೆಂಗೆ ಗೈಸ್ ಫೈನಲ್ ರೇಟ್ನ ಹಾಕ್ಸೋಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ ಎಲ್ಲರೂ. ಮದುವೆ ಹುಡುಗ ಕೂತ್ಕೊಂಡಿದ್ದಾರೆ, ಮದುವೆ ಹುಡುಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಫೈನಲ್ ರೇಟ್ನ ಮಾಡ್ಸೋಕ್ಕೆ ನೋಡ್ತಾ ಇದ್ದಾರೆ. ನಂಗೆ ಆ್ಯಕ್ಚುಲಿ ಈ ಮಟೀರಿಯಲ್ ಆಫ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ಇದು ಇವಾಗ ಆ್ಯಕ್ಚುಲಿ ಟ್ರೆಂಡಿಂಗ್ ಇದೆ. ಅಲ್ಲಿ ನೋಡಿ, ಅಲ್ಲೊಂದಿದೆ, ಅದು ಟ್ರೆಂಡಿಂಗು. ಆ್ಯಂಡ್ ಆಲ್ಸೋ ನಿಮ್ಗೊಂದು ಸೈಡಿಗೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಅದು ತುಂಬ ಚೆನ್ನಾಗಿದೆ. ರಿಟರ್ನ್ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದಿರೋದು. ಹಿಂಗಿದೆ ನೋಡಿ, ಡಿಸೈನ್ಸ್ ಹೆಂಗಿದೆ. ಇದು ಏನು ಅಂತ ಗೊತ್ತಾಗಲಿಲ್ಲ, ಬಟ್ ಚೆನ್ನಾಗಿದೆ. ಹೊಟ್ಟೆ ಮಾತ್ರ ನೆಕ್ಸ್ಟ್ ಲೆವೆಲ್ ಹಸಿದ್ಬಿಟ್ಟೈತೆ ನನಗೆ. ಹೋಗ್ಬಿಟ್ಟು ಫಸ್ಟ್ ಯಾರು ತಿನ್ನಲೇಬೇಕು. ಸೊ ತಿನ್ನಲಿಲ್ಲ ಅಂದರೆ ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ತಿನ್ನೋಣ. ಬಿಕಾಸ್ ಲಾಸ್ಟ್ ಟೈಮು ಕೂಡ ನಾವು ನಮ್ಮ ಮದುವೆಗೆ ಏನು ಬಂದಿದ್ದು ಹೋಗಂಗೆ ಎಲ್ಲ ಬಿಲ್ಲುಗಳ ಒಂದು ಮ್ಯಾನೇಜ್ಮೆಂಟ್ ಇವರೇ ಮಾಡ್ತಾ ಇರೋದು ನೋಡಿ. ಇವರೇ 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 ಅದರೊಳಗೆ ಇರುತ್ತೆ. ಫುಲ್ ಸೆಟ್ ಆಯ್ತಾ? ಪೆಂಟ್ ಮಾತ್ರ ಹೊಲಿಸ್ಬೇಕು, ಶರ್ಟ್ ರೆಡಿ ಮಾಡಬೇಕು. ನಿಮಿಷ ಯಾರು ಕೇಳ್ತಾರೆ ಅದು ಕೂಡ ಸರ್ ಬೇಡ ಸರ್, ದಯವಿಟ್ಟು ನನ್ನ ತಗೊಳ್ಳಲ್ಲ. 1 ರೂಪಾಯಿ ಕಮ್ಮಿ ಸರ್, ನನಗೆ ಒಂದು ಸಖತ್ತ ಕಾಣಿಸ್ತಾ ಇದೆ ಅದು. ಆ್ಯಕ್ಚುಲಿ ನಾನಿವಾಗ QR ಮಾರ್ಕೆಟಲ್ಲಿದ್ದೀನಿ. ಸೊ ಸ್ವಲ್ಪ ತರಕಾರಿ ತೊಗೊಳ್ಳೋದಕ್ಕೆ ತೊಗೊಂಡ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಒಂದಿಷ್ಟು ಐಟಮ್ಸ್ ತೊಗೊಳ್ಳೋದಿತ್ತು, ಬಟ್ ಆಗಲಿಲ್ಲ ಪರ್ಚೇಸಿಂಗ್. ಬಟ್ ಇಟ್ಸ್ ಓಕೆ. ಬಟ್ ನನ್ನ ಮೊಬೈಲ್ ಕವರ್, ಬ್ಯಾಕ್ ಕವರ್ ಆ್ಯಂಡ್ ನನ್ನ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ, ಅದೇ ಒಂದು ಖುಷಿ ಅಷ್ಟೇ ಗಾಯ್ಸ್. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ, ಲೆಟ್ಸ್ ಗೋ.
ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.